ನಮಸ್ಕಾರ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಮಗಳು ಓದೋದರಲ್ಲಿ ಪೆದ್ದಿ ಅಂತ ತಂಗಿಯ ಮಗನ ಹತ್ತಿರ ಕಳುಹಿಸಿದರೆ ಅವನು ಮಾವನ ಮಗಳು ಅಂತವಾಗಿದ್ದಾಳೆ ಅಂತ ಬೆಳಗ್ಗೆ ಆಗುವಷ್ಟರಲ್ಲಿ ಮುದ್ದಿನ ಎಳೆಸಾಮನಿಗೆ ಮಾಡಿ ಆಸೆಯನ್ನು ತೀರಿಸಿಕೊಂಡ ಕಥೆ. ಸಿದ್ದೇಶ್ ಅನ್ನುವವನು ತುಂಬಾ ಕಷ್ಟಪಟ್ಟು ದುಡಿದು ಸುಂದರವಾಗಿರುವ ಮನೆಯನ್ನು ಕಟ್ಟುತ್ತಾನೆ. ಹಾಗೆಯೇ ಒಂದೊಳ್ಳೆ ದಿನವನ್ನು ನೋಡಿ ಅದರ ಗೃಹಪ್ರವೇಶ ಮಾಡುವುದಾಗಿ ನಿರ್ಧರಿಸುತ್ತಾನೆ. ಸಿದ್ದೇಶ್ಗೆ ಸುಂದರವಾಗಿರುವ ಮಗಳೊಬ್ಬಳು ಇರುತ್ತಾಳೆ. ಅವಳ ಹೆಸರು ಮೇನಕಾ ಅಂತ. ಅವಳು 10ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. ವಿಪರ್ಯಾಸವೆಂದರೆ ಸಿದ್ದೇಶ್ ಮನೆಯ ಗೃಹ ಪ್ರವೇಶದ ಇಂದಿನ ದಿನ ಮೇನಕಾಗೆ ಇಂಗ್ಲಿಷ್ ಪರೀಕ್ಷೆ ಇರುತ್ತದೆ. ಶಾಸ್ತ್ರಿಗಳ ಹತ್ತಿರ ಕೇಳಿದಾಗ ಗೃಹ ಪ್ರವೇಶಕ್ಕೆ ಇದು ತುಂಬಾ ಒಳ್ಳೆಯ ದಿನ, ಇದನ್ನು ಬಿಟ್ಟರೆ ಬೇರೆ ಯಾವ ದಿನ ಕೂಡ ಒಳ್ಳೆಯದಿಲ್ಲ. ನೀವು ಈ ದಿನದಲ್ಲಿ ಗೃಹ ಪ್ರವೇಶ ಮಾಡುವುದರಿಂದ ನಿಮ್ಮ ಮನೆಗೆ ಲಕ್ಷ್ಮಿ ಒಲಿಯುತ್ತಾಳೆ, ಇದರಿಂದ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ ಅಂತ ಹೇಳುತ್ತಾರೆ. ಹಾಗಾಗಿ ಅವನು ಗೃಹ ಪ್ರವೇಶದ ದಿನವನ್ನು ಬದಲಾಯಿಸುವುದಕ್ಕೆ ಇಷ್ಟಪಡುವುದಿಲ್ಲ. ಮೇನಕಾಗೆ ಉಳಿದೆಲ್ಲ ಪರೀಕ್ಷೆ ಮುಗಿದಿರುತ್ತದೆ. ಕೊನೆಯದಾಗಿ ಇಂಗ್ಲಿಷ್ ಪರೀಕ್ಷೆ ಮಾತ್ರ ಉಳಿದಿರುತ್ತದೆ. ಹೇಗೂ ಪರೀಕ್ಷೆ ಆದ ಮೇಲೆ ತಾನೇ ಗೃಹ ಪ್ರವೇಶ ಅಂತ ಶಂಕರ್ ಕೂಡ ಅದೇ ಗೃಹ ಪ್ರವೇಶ ಮಾಡುವುದಾಗಿ ನಿರ್ಧರಿಸಿಬಿಡುತ್ತಾನೆ. ಮೇನಕಾ ಇಂಗ್ಲಿಷ್ ವಿಷಯವನ್ನು ಬಿಟ್ಟರೆ ಬೇರೆ ಎಲ್ಲಾ ವಿಷಯದಲ್ಲೂ ಓದುವುದಕ್ಕೆ ತುಂಬಾನೇ ಜಾಣೆಯಾಗಿರುತ್ತಾಳೆ. ಅದೂ ಅಲ್ಲದೆ 10ನೇ ತರಗತಿಯ ಕೊನೆ ಪರೀಕ್ಷೆ ಆಗಿದ್ದರಿಂದ ಸಿದ್ದೇಶ್ಗೆ ಸ್ವಲ್ಪ ಚಿಂತೆ ಇರುತ್ತದೆ. ಹಾಗಾಗಿ ಅವನು ಏನು ಮಾಡುತ್ತಾನೆ ಅಂದ್ರೆ ಅವನ ತಂಗಿಯ ಮಗನಾದ ವಿಕಾಸಿಗೆ ಕರೆ ಮಾಡುತ್ತಾನೆ. ವಿಕಾಸ್ ಡಿಗ್ರಿ ಓದುತ್ತಿದ್ದ ಹುಡುಗ. ಅವನು ಓದುವುದರಲ್ಲಿ ತುಂಬಾ ಜಾಣ. ಅದೂ ಅಲ್ಲದೆ ಅವನು ರ್ಯಾಂಕ್ ಸ್ಟೂಡೆಂಟ್ ಆಗಿರುತ್ತಾನೆ. ಹಾಗಾಗಿ ಸಿದ್ದೇಶ್ ವಿಕಾಸ್ನ ಹತ್ತಿರ ಮೇನಕಾಗೆ ಇಂಗ್ಲಿಷ್ನಲ್ಲಿ ಸ್ವಲ್ಪ ಪೆದ್ದಿ ಕಣೋ, ಅವಳಿಗೆ ಇಂಗ್ಲಿಷ್ ಜಾಸ್ತಿ ತಲೆಗೆ ಹೋಗುವುದಿಲ್ಲ. ಅದು ಅಲ್ಲದೆ ನಮ್ಮ ಗೃಹ ಪ್ರವೇಶದ ಇಂದಿನ ದಿನವೇ ಅವಳಿಗೆ ಇಂಗ್ಲಿಷ್ ಪರೀಕ್ಷೆ ಇದೆ ಕಣೋ, ನಿನಗೇನು ಅಭ್ಯಂತರವಿಲ್ಲ ಎಂದರೆ ಮೇನಕವನ್ನು ನಿನ್ನ ಮನೆಗೆ ಕಳಿಸುವುದಾ? ಅವಳಿಗೆ ಇಂಗ್ಲಿಷ್ ಸ್ವಲ್ಪ ಹೇಳಿಕೊಡುತ್ತೀಯಾ ಅಂತ ಕೇಳುತ್ತಾನೆ. ವಿಕಾಸ್ಗೆ ಮೊದಲಿನಿಂದಲೂ ಮೇನಕಾ ಮೇಲೆ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಮೇನಕಾಳನ್ನು ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಕರೆಯಬೇಕೆಂದುಕೊಂಡಿರುತ್ತಾನೆ. ಹಾಗಾಗಿ ಇವತ್ತಾದರೂ ಅವಳನ್ನು ಮುದ್ದು ಮಾಡೋದಕ್ಕಾಗುತ್ತಾ ನೋಡೋಣ ಅಂತ. ಸರಿ ಮಾವ, ಮೇನಕಾಳನ್ನು ನಮ್ಮ ಮನೆಗೆ ಕಳುಹಿಸಿ, ನಾನು ಅವಳಿಗೆ ಚೆನ್ನಾಗಿ ಹೇಳಿಕೊಡುತ್ತೇನೆ. ನೀವು ಯಾವುದೇ ರೀತಿಯ ತಲೆಬಾಗಿಸಿ ಮಾಡಿಕೊಳ್ಳಬೇಡಿ. ಅವಳನ್ನು ಇಂಗ್ಲಿಷ್ ಪರೀಕ್ಷೆಯಲ್ಲಿ ಪಾಸ್ ಮಾಡಿಸುವ ಜವಾಬ್ದಾರಿ ನನ್ನದ್ದು. ನೀವು ಅದರ ಬಗ್ಗೆ ಚಿಂತೆ ಮಾಡುವುದನ್ನು ಬಿಟ್ಟು ಗೃಹ ಪ್ರವೇಶದ ಕಡೆ ಗಮನ ಕೊಡಿ ಅಂತ ಹೇಳ್ತಾನೆ. ನಂತರ ಇಂಗ್ಲಿಷ್ ಪರೀಕ್ಷಾ ಹಿಂದಿನ ದಿನ ಮೇನಕಾ ವಿಕಾಸ್ನ ಮನೆಗೆ ಬಿಟ್ಟು ಬರುತ್ತಾನೆ. ಇದೇ ನೋಡಿ ಸಿದ್ದೇಶ್ ಮಾಡಿದ ಎಡವಟ್ಟು. ಅವನಿಗೆ ವಿಕಾಸ್ ಯಾವ ಕಾರಣಕ್ಕೆ ಒಪ್ಪಿಕೊಂಡದ್ದು ಅಂತ ಗೊತ್ತೇ ಆಗಲ್ಲ. ಅವನ ತಂಗಿಯ ಮಗ ಅನ್ನೋ ಧೈರ್ಯದಿಂದ ಬಿಟ್ಟು ಹೋದ. ಆದರೆ ಅವನ ಮನಸ್ಸಿನಲ್ಲಿ ಇದ್ದದ್ದೇ ಬೇರೆ. ಅವತ್ತು ಮನೆಯಲ್ಲಿ ಯಾರು ಕೂಡ ಇರಬಾರದಂತ ಮನೆಯವರಿಗೆಲ್ಲ ಒತ್ತಾಯ ಮಾಡಿ ಮಾವನಿಗೆ ಗೃಹ ಪ್ರವೇಶಕ್ಕೆ ಸಹಾಯ ಮಾಡಲು ಹೋಗಿ ಅಂತ ಹೇಳಿದ. ಹಾಗಾಗಿ ವಿಕಾಸಿನ ಅಪ್ಪ, ಅಮ್ಮ, ತಂಗಿ ಹೊರಡುತ್ತಾರೆ. ನಂತರ ಅವರು ವಿಕಾಸ್ ಮತ್ತು ಮೇನಕಾವನ್ನು ಮನೆಯಲ್ಲೇ ಬಿಟ್ಟು ಮುಂಚಿತವಾಗಿಯೇ ಸಿದ್ದೇಶ್ ಮನೆ ಗೃಹ ಪ್ರವೇಶಕ್ಕೆ ಹೋಗುತ್ತಾರೆ. ಅವತ್ತು ಬೆಳಗ್ಗೆಯಿಂದ ಮೇನಕಾಗೆ ಹೇಳಿಕೊಟ್ಟ ವಿಕಾಸಿಗೆ ಸಾಕಾಗಿ ಹೋಗಿರುತ್ತೆ. ಅವಳಿಗೂ ಸಹ ಅವನು ಹೇಳಿಕೊಟ್ಟಿರುವುದು ಸರಿಯಾಗಿ ಅರ್ಥವಾಗುತ್ತಿರಲಿಲ್ಲ. ಹಾಗಾಗಿ ಅವಳಿಗೂ ಸಹ ಓದಿ ಬೇಜಾರಾಗಿ ಹೋಗಿರುತ್ತೆ. ಮರುದಿನ ಪರೀಕ್ಷೆ ಇರುವುದರಿಂದ ಕಾಟಾಚಾರಕ್ಕೆ ಓದುತ್ತಾಳೆ. ಮೇನಕಾ ನೋಡುವುದಕ್ಕೆ ತುಂಬಾನೇ ಸುಂದರವಾಗಿದ್ದರಿಂದ ವಾಸುವಿಗೆ ಅವನ ಮೇಲೆ ಏನೋ ಒಂದು ತರ ಆಸೆ. ತನ್ನ ಮೇಲೆ ಆಸೆ ಇರುವ ಕಾರಣಕ್ಕೆ ಅವನು ಪರೀಕ್ಷೆ ಹೇಳಿಕೊಡುವುದಕ್ಕೆ ಒಪ್ಪಿಕೊಂಡ ಅಂತ ಮೇನಕಾಗೆ ಗೊತ್ತಿರುವುದಿಲ್ಲ. ಸಂಜೆ ಸಮಯದಲ್ಲಿ ಅವಳಿಗೆ ಹೇಳಿಕೊಡುವಾಗ ವಿಕಾಸ್ ಬೇಕು ಅಂತಾನೆ ಅವಳನ್ನು ಮುಟ್ಟಿ ಮಾತನಾಡಿಸುತ್ತಿದ್ದ. ಮೇನಕಾ ಎಷ್ಟೇ ತಪ್ಪು ಮಾಡಿದರೂ ಅವಳಿಗೆ ಬೈಯುತ್ತಿರಲಿಲ್ಲ, ಹಾಗೆ ಸ್ವಲ್ಪವೂ ಕೂಡ ಹೊಡೆಯುತ್ತಿರಲಿಲ್ಲ. ಅವೆರಡರ ಬದಲಾಗಿ ಮೇನಕಾ ತಪ್ಪು ಮಾಡಿದಾಗ ಅವಳಿಗೆ ಮುತ್ತು ಕೊಡುತ್ತಿದ್ದ. ಮೇನಕಾಗೂ ಸಹ ವಿಕಾಸ್ ಮುತ್ತು ಕೊಡುವುದು ತುಂಬಾನೇ ಇಷ್ಟವಾಗುತ್ತಿತ್ತು. ವಿಕಾಸಿನ ಗೆಳೆಯರೆಲ್ಲರೂ ಕೂಡ ಕನಿಷ್ಠ ಅಂದರೂ ಒಬ್ಬರಿಗಾದರೂ ಚೆನ್ನಾಗಿ ಮಾಡಿ ಅದರಲ್ಲಿರುವ ಸುಖವನ್ನು ಅನುಭವಿಸಿದ್ದರು. ಆದರೆ ವಿಕಾಸ್ ಇದುವರೆಗೂ ಯಾರಿಗೂ ಸಹ ಮಾಡಿರಲಿಲ್ಲ. ಹಾಗಾಗಿ ಅವತ್ತು ಹೇಗಾದರೂ ಮಾಡಿ ಮೇನಕಾಗೆ ಚೆನ್ನಾಗಿ ಮಾಡಿ ಆಸೆಯನ್ನು ತೀರಿಸಿಕೊಳ್ಳಬೇಕು, ಇಲ್ಲವೆಂದರೆ ನಾನೊಬ್ಬ ಗಂಡಾಗಿ ಹುಟ್ಟಿದ್ದು ವ್ಯರ್ಥವಾಗುತ್ತದೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ನಂತರ ಮೇನಕಾ ಹತ್ತಿರ ಅಲ್ಲಿ ನೋಡು, ಇದೇ ಕೊನೆ, ನೀನು ಇನ್ನೂ ಕೂಡ ಇಂಗ್ಲಿಷ್ ಗ್ರಾಮರ್ನಲ್ಲಿ ತಪ್ಪು ಮಾಡುತ್ತಿದ್ದರೆ ನಿನಗೆ ಚೆನ್ನಾಗಿ ಮಾಡಿ ಶಿಕ್ಷೆ ಕೊಡುತ್ತೇನೆ ಅಂತ ಹೊಡೆಯುತ್ತಾನೆ. ಅದಕ್ಕವಳು ಆಯ್ತು, ಏನಾದರೂ ಮಾಡು ಅಂತ ಹೇಳುತ್ತಾಳೆ. ನಿಜ ಹೇಳಬೇಕೆಂದರೆ ಮೇನಕಾಗೂ ಸಹ ಅದರ ಸುಖ ಪಡೆಯುವ ಅನುಭವವನ್ನು ಪಡೆಯಬೇಕೆಂಬ ಆಸೆ ಇರುತ್ತದೆ. ಹಾಗಾಗಿ ಅವಳು ಸಹ ತಲೆ ಕೆಡಿಸುತ್ತಾಳೆ. ವಿಕಾಸ್ ಅವಳು ಯಾವ ತಪ್ಪು ಮಾಡುತ್ತಾಳೆ ಅಂತ ಕಾಯುತ್ತಲೇ ಇರುತ್ತಾನೆ. ಅಂತೂ ಇಂತೂ ಒಂದು ತಪ್ಪನ್ನು ಮಾಡಿಯೇ ಬಿಡುತ್ತಾಳೆ.
ಆದರೆ ಮೇನಕ ಬೇಕು ಅಂತಾನೆ ತಪ್ಪು ಮಾಡಿದ್ದು ಅಂತ ಅವನಿಗೆ ಗೊತ್ತೇ ಆಗುವುದಿಲ್ಲ. ನಂತರ ಈ ಬೇರೆ ಥರ ಶಿಕ್ಷೆ ಕೊಡುತ್ತೇನೆ ಅಂತ ಹೇಳಿ ಎಲ್ಲವನ್ನು ಕೂಡ ತೆಗೆದು ನೋಡುತ್ತಾನೆ. ಅವನಿಗೆ ಅದೇ ಮೊದಲ ಸಲ ನೋಡಿದ್ದರಿಂದ ತಲೆ ಕೆಟ್ಟಿ ಹೋಗಿಬಿಡುತ್ತದೆ. ತನಗೆ ಅಂತಹ ಅವಕಾಶ ಮತ್ತೆ ಸಿಗುತ್ತದೋ ಇಲ್ಲವೋ ಗೊತ್ತಿಲ್ಲ, ಆದರೆ ಸಿಕ್ಕ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳಬೇಕು ಅನ್ನೋ ಮಾತಿನಂತೆ ಎಲ್ಲವನ್ನು ಪೂರ್ತಿಯಾಗಿ ಕಣ್ತುಂಬಿಕೊಂಡ ನಂತರ ಅವನಿಗೆ ಇಷ್ಟ ಬಂದಿರುವ ರೀತಿಯಲ್ಲಿ ಮಾಡುತ್ತಾನೆ. ಮೇನಕಾ ಮಾತ್ರ ತಾನು ಮಾಡಿರುವ ತಪ್ಪಿಗೆ ವಿಕಾಸ್ ಕೊಡುತ್ತಿರುವ ಶಿಕ್ಷೆ ಮನಸಾರೆ ಒಪ್ಪಿಕೊಂಡು ನೋವಿನಲ್ಲಿ ಕಣ್ಣೀರು ಬರುತ್ತಿದ್ದರೂ ಸಹಿಸಿಕೊಳ್ಳುತ್ತಾಳೆ. ವಿಕಾಸ್ನಲ್ಲಿ ಅಡಗಿರುವ ಆಸೆ ತೀರಿದ ಮೇಲೆ ಮೇನಕಾ ಆಸೆಯನ್ನು ಕೂಡ ಈಡೇರಿಸುತ್ತಾನೆ. ಅಂತೂ ಚಿಕ್ಕದ್ದಾಗಿರುವುದನ್ನು ದೊಡ್ಡಾಗಿ ಪರಿವರ್ತನೆ ಮಾಡುತ್ತಾನೆ. ಮೇನಕಾಗೆ ಮರುದಿನ ಪರೀಕ್ಷೆ ಇರುವ ಕಾರಣದಿಂದ ಜಾಸ್ತಿ ತೊಂದರೆ ಕೊಡದೆ ಒಂದೇ ಸಲ ಮಾಡುತ್ತಾನೆ. ನಿಜ ಹೇಳಬೇಕೆಂದರೆ ಅವತ್ತು ಇಬ್ಬರ ಆಸೆಯು ತೀರಿ ಹೋಗಿತ್ತು. ನಂತರ ಮರುದಿನ ಪರೀಕ್ಷೆಗೆ ಅವನೇ ಹೋಗಿ ಶಾಲೆಗೆ ಬಿಟ್ಟು ಬಂದ. ಮೇನಕಾ ಹೋಗುವಾಗ ವಿಕಾಸಿನ ಹತ್ತಿರ ಇನ್ನೊಂದು ಸಲ ಅವಕಾಶ ಕೊಡುತ್ತೇನೆ ಅಂತ ಕೂಡ ಹೇಳುತ್ತಾಳೆ. ನಂತರ ಅವತ್ತಿನ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆಯುತ್ತಾಳೆ. ಮರುದಿನ ಗೃಹ ಪ್ರವೇಶದ ದಿನ ಇಬ್ಬರ ಮುಖದಲ್ಲೂ ಸಂತೋಷ ಎದ್ದು ಕಾಣಿಸುತ್ತಿತ್ತು. ಎಲ್ಲ ಕಾರ್ಯಕ್ರಮ ಮುಗಿದು 2 ತಿಂಗಳ ಪರೀಕ್ಷೆಯ ಫಲಿತಾಂಶ ಬರುತ್ತೆ. ಪರೀಕ್ಷೆಯ ಫಲಿತಾಂಶ ನೋಡಿದಾಗ ಮೇನಕಾಗೆ ಇಂಗ್ಲಿಷ್ ವಿಷಯದಲ್ಲಿ 60 ಅಂಕ ಬಂದಿರುತ್ತದೆ. ಬೇರೆ ವಿಷಯದಲ್ಲೂ ಸಹ ಒಳ್ಳೆಯ ಅಂಕ ಬಂದಿರುತ್ತದೆ. ಹಾಗಾಗಿ 10ನೇ ತರಗತಿಯ ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗುತ್ತಾಳೆ. ವಿಕಾಸಿನ ಸಹಾಯಕ್ಕೆ ಅವನಿಗೆ ಇನ್ನೊಂದು ಅವಕಾಶವನ್ನು ಕೊಟ್ಟು ಬಿಡುತ್ತಾಳೆ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.